ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಅಯೋಧ್ಯೆ ದೇಣಿಗೆ ಹಗರಣದ ಸಿಬಿಐ ತನಿಖೆಗೆ ಕೋರಿ 3 ರಿಟ್ ಅರ್ಜಿಗಳ ಸಲ್ಲಿಕೆ. ಜುಲೈ 13ಕ್ಕೆ ವಿಚಾರಣೆ ಕೈಗೆತ್ತಿಕೊಳ್ಳುವಂತ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ ನಡೆಯುವಂತ ವಿಚಾರಣೆ. ಸಿಜೆಐ ಸೂರ್ಯಕಾಂತ್, ಜಸ್ಟಿಸ್ ಜೋಯ್ಮಲ್ಯಾ ಬಕ್ಷಿ, ಜಸ್ಟಿಸ್ ವಿ ಮೋಹನ್ ಅವರಿರುವಂತ ಸುಪ್ರೀಂ ತ್ರಿಸದಸ್ಯ ಪೀಠ. ಈ ವಿಚಾರ ಸಾಕಷ್ಟು ಚರ್ಚೆಗೆ ಒಳಗಾಗಿರೋದು, ಅಸಮಾಧಾನ ಆಕ್ರೋಶಕ್ಕೆ ಕಾರಣ ಆಗಿರೋದು, ಒಂದು ಸಮುದಾಯದ ಭಾವನೆಗೆ ತೀವ್ರ ರೀತಿಯಾದಂಥ ಧಕ್ಕೆ ತಂದಿರುವಂಥ ವಿಚಾರ ಇದು. ಸೊ ಹಾಗಾಗಿ ಆದಷ್ಟು ಬೇಗ ಇದರಲ್ಲಿ ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಒತ್ತಡ ಇದೆ. ಇದೀಗ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಅಯೋಧ್ಯೆ ದೇಣಿಗೆ ಹಗರಣ ತಲುಪ್ತಾ ಇದೆ. ಹಗರಣದ ಸಿಬಿಐ ತನಿಖೆಗೆ ಕೋರಿ 3 ರಿಟ್ ಅರ್ಜಿಗಳ ಸಲ್ಲಿಕೆ ಆಗಿದೆ. ಸಿಬಿಐ ತನಿಖೆ ಆಗಬೇಕು, ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿರುವಂಥದ್ದು. ಒಟ್ಟು 3 ರಿಟ್ ಅರ್ಜಿಗಳ ಸಲ್ಲಿಕೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಜುಲೈ 13ಕ್ಕೆ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಿದೆ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯುತ್ತೆ. ಸಿಜೆಐ ಸೂರ್ಯಕಾಂತ್, ಜಸ್ಟಿಸ್ ಜೋಯ್ಮಲ್ಯಾ ಬಕ್ಷಿ, ಜಸ್ಟಿಸ್ ವಿ ಮೋಹನ್ ಅವರಿರುವಂತಹ ಸುಪ್ರೀಂ ತ್ರಿಸದಸ್ಯ ಪೀಠ. ಸೊ ವಿಚಾರಣೆ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಸೂಕ್ತ ರೀತಿಯಲ್ಲಿ ತನಿಖೆ ಆಗಿ ತಪ್ಪಿತಸ್ಥರಿಗೆ ಕಠಿಣ ರೀತಿಯಾದಂಥ ಶಿಕ್ಷೆ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗ್ತಾ ಇದೆ. ಇದು ದೇಶವ್ಯಾಪಿ ಚರ್ಚೆಗೆ ಕಾರಣವಾದಂಥ ಒಂದು ಹಗರಣ. ಆಮೇಲೆ ಕೋಟ್ಯಾಂತರ ಜನರ ಮನಸ್ಸಿಗೆ ಘಾಸಿಯಾದಂಥ, ಭಾವನೆಗೆ ಧಕ್ಕೆ ತಂದಂಥ ಪ್ರಕರಣ. ಹಾಗಾಗಿ ಇದರ ಸೂಕ್ತ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿರೋದು.